ಇವತ್ತಿನ ಒಂದು ಶುಭೋದಯದೊಂದಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸರ್ ಕೊಟೇಶನ್, ಹೌದಾ, ಶುಭ ಒಂದು ಕೊಟೇಶನ್ ಒಂದಿಗೆ ಸರ್ ಸ್ಟಾರ್ಟ್ ಅನ್ನ ಮಾಡ್ತಾ ಹೋಗೋಣ. ಸರ್ ಗೆಲುವಿಗೆ 3 ಸ್ಥಾನಗಳು ಬಹಳ ಮುಖ್ಯ ಆಗ್ತವೆ ಸರ್. 3 ಹಂತಗಳು ಬಹಳ ಮುಖ್ಯ. ನೀವು ಏನಾದ್ರು ಸರ್ ನಾಳೆ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕಂತ ಹೇಳಿದ್ರೆ ಸರ್ ಈ 3 ಎಕ್ಸಾಮ್ಗಳು, ಈ 3 ಹಂತಗಳು ನೀವು ನೆನಪಿಟ್ಕೋರಿ ಸರ್. ಒಂದೇದು ಏನಂತ ಕೇಳಿದಾಗ ಸರ್ ಛಲ ಸರ್, ನಮ್ಗೆ ಹಠ ಇರ್ಬೇಕು. ಹಠ ಇಲ್ಲ ಅಂತ ಹೇಳಿದ್ರೆ ಯಾವ್ದು ಮಾಡಕ್ಕಾಗಲ್ಲ ಸರ್. ಬಿಡಪ್ಪ ಆರಾಮ್ಸೆ ಎಕ್ಸಾಮ್ ಯಾವಾಗ ಕಾಲ್ಫಾರ್ಮ್ ಐತಿ, ಯಾವಾಗ ಬರ್ತದಿಲ್ಲ ಸರ್, ಅಪ್ಕಮಿಂಗ್ ಬಹಳಷ್ಟು ನೋಟಿಫಿಕೇಶನ್ ಆಗಕ್ಕಂತಾವ ಸರ್. ಈಗ್ಲಿದ್ದಾನ ಪ್ರಿಪರೇಷನ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗಿ. ಸೊ ಈ ಸದ್ಯ ESI ಕಾಲ್ಫಾರ್ಮ್ ಮಾಡೋದನ್ನ ಬೇರೆ ಬೇರೆ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗ್ತಾ ಇದೆ ಸರ್. ಎಲ್ಲರೂ ಎಕ್ಸಾಮ್ ಕಾಲ್ಫಾರ್ಮ್ ಆದವ್ರು ಹೋಗೋದು ಬಹಳ ಜನ ಅದಾರ. ಬಟ್ ಅದಕ್ಕೂ ಮುಂಚೆ ಈಗಲಿದ್ದ ತಯಾರಿ. ನೆಕ್ಸ್ಟ್ ಸರ್ ವೆರಿ ಇಂಪಾರ್ಟೆಂಟ್ ತಾಳ್ಮೆ ಸರ್. ಕಾಯ್ಬೇಕು. ಕಾಯ್ದ ನಂತರ ಇಲ್ಲ ಸರ್ ನಾಳೆಗೆ ಯಶಸ್ಸು ಸಿಗ್ತದಂದ್ರೆ ಆಗಲ್ಲ ಸರ್. ಎಲ್ಲರೂ ಸರ್ ಪ್ರತಿಯೊಬ್ರು ತಾಳ್ಮೆ ಬೇಕಿಲ್ಲ ಸರ್. ತಾಳ್ಮೆ ಇದ್ದಾಗ ಮಾತ್ರ ನಾವು ಎಕ್ಸಾಮ್ ಯಶಸ್ವಿ ಆಗ್ತೀವಿ ಸರ್. ಇವತ್ತು ನಾ ರಾತ್ರಿ ಓದಿದ್ದೆ ನಾಳೆ ಓದಲ್ಲ ಅಂತ ಹೇಳಿದ್ರೆ ನಡೆಯಲ್ಲ ಸರ್. ತಾಳ್ಮೆ ಬೇಕು ಬಹಳಷ್ಟು ಎಕ್ಸಾಮ್ ಕ್ಲಿಯರ್ ಆಗ್ಬೇಕಂದ್ರೆ. ನೆಕ್ಸ್ಟ್ ಸರ್ ಪರಿಶ್ರಮ ಸರ್. ಕುಂತಲೆ ಪಾಸ್ ಅಂದ್ರೆ ಅಲ್ಲ. ನಾ ದೇವ್ರಿಗೆ ಹೋಗ್ಬಿಟ್ಟು ಸರ್ ಎಕ್ಸಾಮ್ನ ಪಾಸ್ ಮಾಡಿ ಅಂತ ಹೇಳಿದ್ರೆ ಸರ್ ದೇವ್ರು 99% ನಂದು ಎಫರ್ಟ್ ಇರಬೇಕು. 1% ಸಕ್ಸಸ್ ಮಾತ್ರ ಕೊಡ್ತಾನೆ. ಇಲ್ಲ ಸರ್ ನಾನು ಬರೀ ದೇವ್ರ ಕೊಡಂದ್ರೆ ಸಾಧ್ಯ ಇಲ್ಲ ಸರ್. ಹಾಗಾಗಿ ಈ 3 ಛಲ, ತಾಳ್ಮೆ, ಪರಿಶ್ರಮ ನಮ್ಮಲ್ಲಿದ್ರೆ ಸರ್ ಈ ಬಾರಿ ಖಂಡಿತವಾಗಿ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಲ್ಲಿ ತಾವು ಯಶಸ್ವಿಯನ್ನು ಮಾಡ್ತೀರಿ ಅಂತ ಹೇಳುತ್ತಾ ಇವತ್ತಿನ ಒಂದು ಪ್ರಮುಖವಾಗಿರ್ತಕ್ಕಂತಹ ಶುಭ ನುಡಿಯೊಂದಿಗೆ ತರಗತಿಯನ್ನು ಆರಂಭ ಮಾಡೋಣ. ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ,